ಇಲ್ಲಿ ಪರಮ್ ಅಂತ ಹೇಳೋ ಹೀರೋ ಊರು ಸುತ್ಕೊಂಡು ಹುಡುಗಿರ್ನ ಡೇಟ್ ಮಾಡಿಕೊಂಡು ಮತ್ತು ಅವ್ರ ಅಪ್ಪನ ಕಂಪನಿಯಲ್ಲಿ ಬಿಸ್ನೆಸ್ ಮಾಡಿಕೊಂಡು ಎಷ್ಟೋ ಬಿಸ್ನೆಸ್ ಲಾಸ್ ಆಗಿರುತ್ತೆ. ಹಿಂಗೆ ಜೀವನ ನಡೆಸ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಅವ್ರ ಆಫೀಸ್ನಲ್ಲಿ ಒಬ್ಬರು ಒಂದು ಆ್ಯಪ್ನ ಕಂಡಿಡ್ತಾರೆ, ಫೈಂಡ್ ಮೈ ಸೋಲ್ಮೇಟ್ ಅಂತ ಹೇಳ್ಬಿಟ್ಟು. ಈ ಆ್ಯಪ್ ಮೂಲಕ ನಮ್ಮ ಸೋಲ್ಮೇಟ್ನ ಹುಡ್ಕೋಬೋದು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಹೀರೋ ಹೋಗಿ ಅಪ್ಪನ ಜೊತೆ ಮಾತಾಡಿ ಇನ್ವೆಸ್ಟ್ ಮಾಡೋಕ್ಕೆ ಹೇಳ್ತಾನೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ, ನೀನೊಂದು ಸೋಲ್ಮೇಟ್ನ ಹುಡುಕಿ ತೋರಿಸು, ಅವಾಗ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಹೀರೋ ಒಪ್ಕೋತಾನೆ. ಸೊ ಹಾಗಾಗಿ ಅವ್ನ ಡೀಟೇಲ್ಸ್ನೆಲ್ಲ ಆ ಆ್ಯಪಲ್ಲಿ ಹಾಕ್ತಾರೆ. ಸೊ ಹುಡುಕ್ಬೇಕಾದ್ರೆ ಅವ್ರಿಗೆ ಒಂದು ಸುಂದ್ರಿ ಅಂತ ಹೇಳೋ ಒಂದು ಹುಡುಗಿ ಸಿಗ್ತಾಳೆ. ಅವಳು ಬಂದು ಕೇರಳದಲ್ಲಿ ಇರ್ತಾಳೆ. ಸೊ ಕೇರಳಕ್ಕೆ ಅವಳನ್ನ ಹುಡ್ಕೊಂಡು ಹೋಗ್ತಾರೆ. ಹೋಗಿ ಅವ್ರದ್ದೇ ಹೋಟೆಲಲ್ಲಿ ಸ್ಟೇ. ಸೊ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಹೀರೋಯಿನ್ ಕೇಳ್ಬೇಕಾದ್ರೆ ಹೀರೋ ಹೇಳ್ತಾನೆ, ಇಲ್ಲೊಂದು ಒಳ್ಳೆ ಕತೆ ಬರೆಯೋಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹೀಗೆ ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿ ಚೆನ್ನಾಗಿ ಮಾತಾಡ್ಕೊತಾ ಇರ್ತಾರೆ. ಹೀರೋಯಿನ್ಗೂ ಇವನ ಮೇಲೆ ಪ್ರೀತಿ ಬರಲಿಕ್ಕೆ ಶುರು ಆಗುತ್ತೆ. ಅದಾದ ನಂತರ ಒಂದಿನ ನದಿ ಪಕ್ಕ ಮಾತಾಡಬೇಕಾದ್ರೆ ಹೀರೋಯಿನ್ ಅವಳು ರಿಂಗ್ ಬಿಟ್ಟು ಹೋಗಿರ್ತಾಳೆ. ಇವನು ಹೇಗೋ ಹುಡ್ಕೊಂಡು ಕೊಡಬೇಕು ಅಂತ ಹೇಳ್ಬೇಕು. ಅವಳು ಸಾಕಿರೋ ಆನೆ ಇವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವಳು ಬಂದು ಕಾಪಾಡ್ತಾಳೆ. ಇನ್ನೂ ಇವರಿಬ್ಬರು ಹತ್ರ ಆಗ್ತಾರೆ. ಆಗಿರ್ಬೇಕಾದ್ರೆ ಅವ್ರ ಆಫೀಸಿಂದ ಕಾಲ್ ಮಾಡಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಿತ್ತು ಆ್ಯಪ್ಗೆ ಅಂತ ಹೇಳಿದ ತಕ್ಷಣ ಇವನು ಹೇಳ್ತಾನೆ, ನನಗೂ ಅವಳಿಗೂ ಸೆಟ್ ಆಗ್ತಾ ಇದೆ, ಸೊ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಒಂದಿನ ಟೆಂಪಲಲ್ಲಿ ಇವಳಿಗೆ ಇನ್ನೇನು ಪ್ರಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಹೋಗ್ಬೇಕಾದ್ರೆ ದಿಢೀರ್ ಅಂತ ಹೇಳ್ಬಿಟ್ಟು ಅವ್ನ ಮಾವನ ಮಗ ಬಂದುಬಿಡ್ತಾನೆ. ಬಂದು ಸ್ವಲ್ಪ ಹೊತ್ತಿಗೆ ಅವನಿಗೂ ಅವಳಿಗೂ ಮದುವೆ ಅಂತ ಹೇಳ್ಬಿಟ್ಟು ಟೆಂಪಲಲ್ಲಿ ಅನೌನ್ಸ್ ಮಾಡ್ತಾರೆ. ಅವಳು ಕೂಡ ತುಂಬಾ ಸಂತೋಷವಾಗಿರ್ತಾರೆ. ಇದನ್ನು ನೋಡಿ ಹೀರೋ ಕನ್ಫ್ಯೂಸ್ನಲ್ಲಿ ಇರ್ತಾನೆ.